ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಅವರ ಒಂದು ಆಸೆ ಮೇರೆಗೆ ನಾವು ಈ ಕಲ್ಯಾಣ ಮಂಟಪನ ಕಟ್ಟಿದ್ವಿ. ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ನಮ್ಮ ತಾಯಿಯವ್ರ ಕಡೆ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಗುರಿ ಇತ್ತು. ಅದು ತುಂಬ ನೆರವೇರಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೂ ಬರೋವ್ರಿಗೆಲ್ಲ ಒಂದು ಸೌಲಭ್ಯ ಇಲ್ಲಿ ಸಿಗತ್ತೆ. ನಮ್ಮಿಂದ ಬಡವರಿಗೆ ಸಾಕಷ್ಟು ಸಹಾಯವಾಗಬೇಕು ಎಂಬ ತಂದೆ ತಾಯಿಯರ ಆಶಯದ ಮೇರೆಗೆ ನಮ್ಮಂಥ ಬಡವರಿಗೆ ರೀಚ್ ಆಗಬೇಕು ಅಂತೇಳಿ ನಾವು ಈ ಕನ್ವರ್ಸೇಷನ್ ಮಾಡಿದ್ದೀವಿ. ಈ ಥರ ಒಂದು ವ್ಯವಸ್ಥೆಗಳು ಮಾಡಿರೋದು ಒಂದು ಅದ್ಭುತವಾಗಿ ಇರೋದು ನಮಗೂ ಭಾಳ ಖುಷಿ ಆಯಿತು. ನಮ್ಮನೆ ಮದುವೆನ ಮಟ್ಟಕ್ಕೆ ಯಾವುದೇ ಬುಕ್ ಆದರೂ ನಾನೇ ನಿಂತ್ಕೊಂಡು ನನ್ನ ಮಕ್ಕಳು ನಿಂತ್ಕೊಂಡು ಅದು ಮಾಡಿಕೊಡ್ತೀವಿ. ಹೋಟ್ಲು ಏನಕ್ಕೆ ಉದ್ದೇಶ ಮಾಡಿದ್ದಂದರೆ 50 ರೂಪಾಯಿ ಟಿಫನ್ನು 80 ರೂಪಾಯಿ ಫುಲ್ ಮೀಲ್ಸನ್ನು ಕೊಡಬೇಕು. ಊಟ ನೆಮ್ಮದಿಯಾಗಿ ತಿನ್ನಬೇಕು. ನಾನು ಇರೋವರೆಗೂ ಅದ್ರ ಮೇಲೆ ರೈಟ್ ಮಾಡಬಾರ್ದು. 80 ರೂಪಾಯಿ ಫುಲ್ ಮೀಲ್ಸೇ ಕೊಡಬೇಕು ಅಂತ ಮಕ್ಳಿಗೆ ಹೇಳಿದ್ದೀನಿ. ಇಲ್ಲಿ ಬರೋರು ಎಲ್ಲ ಮದುವೆಗಳಿಗೂ ಯಾರ್ಯಾರು ಬುಕ್ ಮಾಡ್ತಾರೋ ಆ ಮದುವೆ ಅವ್ರಗಳಿಗೂ ಎಲ್ಲರಿಗೂ ಒಳ್ಳೆಯ ಒಂದು ಲೈಫ್ ಸಿಗಲಿ, ದೇವರ ಅನುಗ್ರಹ ಸಿಗಲಿ, ಅವ್ರ ಜೀವನ ಉದ್ಧಾರ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಆದರೆ ಬಡತನದಲ್ಲಿ ಜೀವನ ಕೊನೆಯಾಗಬಾರದೆಂಬ ದೃಷ್ಟಿಯಿಂದ ಕಷ್ಟಪಟ್ಟು ದುಡಿದು ನಮ್ಮಂತೆ ಇನ್ನೊಬ್ಬರು ಆಗಬೇಕು, ನಮ್ಮಿಂದ ಬಡವರಿಗೆ ಸಾಕಷ್ಟು ಸಹಾಯವಾಗಬೇಕು ಎಂಬ ತಂದೆ ತಾಯಿಯರ ಆಶಯದ ಮೇರೆಗೆ ಯಲಬುರ್ಗ ಕನ್ವೆನ್ಷನ್ ಹಾಲ್ ಹಾಗೂ ಹೋಟೆಲ್ ನಿರ್ಮಿಸಿ ಬಡವರಿಂದ ಹಿಡಿದು ಸಮಾಜದ ಎಲ್ಲಾ ವರ್ಗದವರಿಗೆ ಕಡಿಮೆ ಖರ್ಚಿನಲ್ಲಿ ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಅನುಕೂಲಕರವಾಗುವಂತೆ ಮಾಡಿರುವುದು ನೆಲಮಂಗಲ ತಾಲೂಕಿನ ರೈಲ್ವೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲಮಂಗಲದಿಂದ ಚಿಕ್ಕಮದುರೆ ಕ್ಷೇತ್ರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಅಂದರೆ ಮೈಲನಹಳ್ಳಿ ಬಳಿ ಕಂಡು ಬಂದಿದೆ. ನಮ್ಮ ತಂದೆ ತಾಯಿ ಇದೇ ಊರಿನ ಇದೇ ನೆಲಮಂಗಲ ತಾಲೂಕು ಗೊಲ್ಲಹಳ್ಳಿಯವರಾದ್ದರಿಂದ ಅವರ ಒಂದು ಆಸೆ ಮೇರೆಗೆ ನಾವು ಈ ಕಲ್ಯಾಣ ಮಂಟಪನ ಕಟ್ಟಿದ್ವಿ. ಅವರ ಒಂದು ನೆನಪಿಗೋಸ್ಕರ ಈ ಕಲ್ಯಾಣ ಮಂಟಪನ ಹಾಗೂ ತುಂಬಾ ಭಾವುಕರಾಗ್ತಾ ಇದ್ದೀರಾ. ನಮ್ಮ ತಾಯಿಯವ್ರ ಕಡೆ ಉದ್ಘಾಟನೆ ಮಾಡಿಸ್ಬೇಕು ಅಂತ ನಮ್ಮ ಗುರಿ ಇತ್ತು. ಅದು ತುಂಬ ನೆರವೇರಿದೆ. ಹೌದು, ಎಂದೇ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಹಾಗೂ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಮಲ್ಲಯ್ಯ ಹಾಗೂ ಕುಟುಂಬದವರು ಬಡವರಿಗೆ ಅನುಕೂಲಕರವಾಗಲೆಂದು ನೂತನವಾಗಿ ಶ್ರೀನಿಧಿ ಕನ್ವೆನ್ಷನ್ ಹಾಲ್ ಎಂಬ ಕಲ್ಯಾಣ ಮಂಟಪವನ್ನು ಹಾಗೂ ಹೋಟೆಲ್ ಉದ್ಘಾಟನೆ ಮಾಡಿದ್ದಾರೆ. सप्तस्यासं परिदयाः त्रिसप्तः समिदकृता
ಬಳಿಕ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಹಾಗೂ ರೈಲ್ವೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸದ್ಯಕ್ಕೆ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಮಲ್ಲಯ್ಯನವರು ತಾವು ಹಿಂದೆ ಪಟ್ಟಂತ ಕಷ್ಟಗಳನ್ನು ನೆನೆದು ಭಾವುಕರಾಗುವುದರ ಜೊತೆಗೆ ಬಡತನದ ಬೇಗೆಯಲ್ಲಿ ಬೆಳೆದು ಬಂದ ನಾವು ಇದರಲ್ಲಿ ದುಡ್ಡು ಮಾಡಬೇಕು ಅಂತಲ್ಲ, ನಮ್ಮ ತಂದೆಯವರು ಕಷ್ಟಪಟ್ಟಿದ್ಗೆ ನಾವು ಈ ಮಟ್ಟಕ್ಕೆ ಬಂದಿದ್ದು. ತಾಯಿ ಹಾಗೆ ಇದನ್ನು ನಾವು ನಮ್ಮಂಥ ಬಡವರಿಗೆ ರೀಚ್ ಆಗಬೇಕು ಅಂತೇಳಿ ನಾವು ಈ ಕನ್ವರ್ಸೇಷನ್ ಮಾಡಿದ್ದೀವಿ. ಎಲ್ಲರಿಗೂ ಬಡಬಗ್ಗರಿಗೆ 3.5 ಲಕ್ಷದಲ್ಲಿ ಒಂದು ಮದುವೆ ಚಿತ್ರವನ್ನು ಕೊಡಬೇಕು, ಅದು ನಮ್ಮ ತಂದೆ ತಾಯಿಯವರ ಹೆಸರು ಉಳಿಬೇಕು ಅಂತ ಹೇಳಿ ಈ ಜಾಗದಲ್ಲಿ ಭಗವಂತ ನಮಗೆ ನೆರವು ಕೊಟ್ಟಿದ್ದಕ್ಕೆ ಮಾಡಿದ್ದೀವಿ. ಅದನ್ನು ನಾವು ಯಾವುದೇ ಕಾರಣಕ್ಕೆ ದುಡ್ಡುಗೋಸ್ಕರ ಹೋಗಲ್ಲ, ಜನದ ಒಂದು ವಿಶ್ವಾಸಕ್ಕೆ ನಾವು ಮಾಡೇ ಮಾಡ್ತೀವಿ. ಅದು ಯಾಕೆಂದರೆ ನಮ್ಮ ತಾಯಿಗೆ ನಮ್ಮ ತಂದೆ ಇಲ್ಲ, ನಮ್ಮ ತಾಯಿ ಹೆಸರ ಮೇಲೆ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಇತ್ತು. ನಾನೇನೋ ಮಾಡ್ಬೋದು ಅಂತ ಇತ್ತು, ಆದರೆ ಬೇಡ, ನಾನು ಕಲ್ಯಾಣ ಮಂಟಪನೇ ಮಾಡಬೇಕು, ಬಡಬಗ್ಗರಿಗೆ ರೀಚ್ ಆಗಬೇಕು ಅಂಥೇಳಿ 3.5 ಲಕ್ಷಕ್ಕೆ 1,000 ಜನಕ್ಕೆ ಊಟ, ಚಿತ್ರ, ಫ್ಲವರ್ ಡೆಕೋರೇಷನ್ ಎಲ್ಲ ಸೇರಿ 3.5 ಲಕ್ಷಕ್ಕೆ ಮಾಡಬೇಕು ಅಂತ ಮಾಡಿದ್ದೀವಿ. ಅದು 1 ವರ್ಷ ಕಾಲ ಅದು ಲಾಸ್ ಆಗಲಿ ಅಧಿಕ ಬರಲಿ, ಅವ್ರನ್ನ ನಮ್ಮನೆ ಮದುವೆನ ಮಟ್ಟಕ್ಕೆ ಯಾವುದೇ ಬುಕ್ ಆದರೂ ನಾನೇ ನಿಂತ್ಕೊಂಡು ನನ್ನ ಮಕ್ಕಳು ನಿಂತ್ಕೊಂಡು ಅದು ಮಾಡಿಕೊಡ್ತೀವಿ. ಯಾವ ಕಾರಣಕ್ಕೂ ಒಂದು ತೊಂದರೆ ಬರ್ದಾಗೆ ಇವತ್ತು ನಾವೆಲ್ಲ ಏನು ನಮ್ಮ ಮಂಟಪದಲ್ಲಿ ನಾವು ನಮ್ಮ ತಾಯಿನ ನಿಂತಿದ್ದೀವಿ, ಅದೇ ರೀತಿ ನನ್ನ ಯಾವುದೇ ಮದುವೆ ನಡೆದ್ರೂ ನಮ್ಮ ಕನ್ವರ್ಸೇಷನಲ್ಲಿ ಅದು ನಮ್ಮದು ಅಂತ ಮಾಡಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಜನಕ್ಕೆ ಹೇಳಕ್ ಇಷ್ಟಪಡ್ತೀವಿ. ಇಂಥದ್ದೊಂದು ಕಲ್ಯಾಣ ಮಂಟಪ ಜೊತೆಗೆ ಹೋಟೆಲ್ ನಿರ್ಮಾಣ ಮಾಡಿದ್ದೇವೆ. ಇದು ಬಡವರ ಹಾಗೂ ಎಲ್ಲ ವರ್ಗದವರ ಅನುಕೂಲಕ್ಕೆ ತಕ್ಕಂತೆ ನಿರ್ಮಿಸಿದ್ದು, ಅದರಲ್ಲೂ ಬಡವರಿಗೆ ಕಡಿಮೆ ಖರ್ಚಿನಲ್ಲಿ ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಅನುಕೂಲಕರವಾಗಲಿದೆ ಎಂದು ತಿಳಿಸಿದರು. ಊಟದ್ದು ಸಹ 1,000 ಜನಕ್ಕೆ, ಅಂದರೆ ಊಟದ ಹೇಗೆ ಅಂದರೆ ಒಂದು 500 ಜನಕ್ಕೆ ರಾತ್ರಿ ರಿಸೆಪ್ಷನ್ ಊಟ, ದಾರೆ ದಿನ ದಾರೆ ದಿವಸ ಒಂದು 200 ಜನಕ್ಕೆ ಟಿಫನ್ನು, 300 ಜನಕ್ಕೆ ಊಟ, ಒಂದು 50-100 ಹೆಚ್ಚು ಕಮ್ಮಿ ಆದರೆ ಅದು ಲೆಕ್ಕ ತಗೊಳ್ಳಲ್ಲ ನಾವು. ಅವ್ರು ಕೇಳಿದ್ದು ಸೌತ್ ಇಂಡಿಯನ್ ಮಿಲ್ಸು ಮಾಡಿಸಿ ಅವರ ಮನಸ್ಸಿಗೆ ನೆಮ್ಮದಿ ಆಗಂಗೆ, ಹೆಣ್ಣವ್ರಿಗೂ ತೊಂದರೆ ಆಗಬಾರ್ದು, ಗಂಡವ್ರಿಗೂ ತೊಂದರೆ ಆಗಬಾರ್ದು. ಅದನ್ನು ನಾವು ಇದನ್ನು ಒಂದು ಭಗವಂತ ನಮಗೆ ಕೃಪೆ ತೋರೋದ್ರಿಂದ ಅದು ನಾವು ಮಾಡೇ ಮಾಡ್ತೀವಿ. ಯಾವ ಕಾರಣಕ್ಕೂ ದುಡ್ಡಿಂದ ಅಂತೂ ನಾವು ಹೋಗೋವಂಥವ್ರಲ್ಲ, ಆ ಭಗವಂತ ಕೊಡಬೇಕು ಅನ್ನೋದಿದ್ದು ಎಲ್ಲಿಯೂ ಕೊಡೋಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ. ಸರ್, ಬಡವರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಈ ಥರ ಕಾನ್ಸೆಪ್ಟ್ ನಿಮಗೆ ಹೆಂಗೆ ಬಂತು ಅಂತ? ಯಾಕೆಂದರೆ ನಾವು ನಮ್ಮ ತಂದೆ ತಾಯಿ ಸಣ್ಣ ಹೋಟ್ಲ್ ಇಟ್ಕೊಂಡಿದ್ದು, ಆ ಹೋಟ್ಲಿಂದ ನಾವು 7 ಜನ ಅಣ್ಣ ತಮ್ಮದಿರು, ಒಬ್ಬ ತಂಗಿ, ಈ ಮಟ್ಟಕ್ಕೆ ಬರ್ತಿದ್ದ ನಾವು ಕನ್ಸ್ಪನ್ಸರ್ ಇಲ್ಲ. ಹೋಟ್ಲು ಏನಕ್ಕೆ ಉದ್ದೇಶ ಮಾಡಿದ್ದು ಅಂದರೆ 50 ರೂಪಾಯಿಗೆ 80 ರೂಪಾಯಿ ಫುಲ್ ಮೀಲ್ಸು, ನಾನು ಇರೋವರೆಗೂ ಅದ್ರ ಮೇಲೆ ರೈಟ್ ಮಾಡಬಾರ್ದು, 80 ರೂಪಾಯಿ ಫುಲ್ ಮೀಲ್ಸೇ ಕೊಡಬೇಕು ಅಂತ ಮಕ್ಳಿಗೆ ಹೇಳಿದ್ದೀನಿ. ನನ್ನ ಮಕ್ಳು ಇಬ್ಬರೂ ಅದಕ್ಕೆ ಒಪ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. 50 ರೂಪಾಯಿಗೆ ಟಿಫನ್ನು, 80 ರೂಪಾಯಿ ಫುಲ್ ಮೀಲ್ಸನ್ನು ಕೊಡಬೇಕು. ಊಟ ನೆಮ್ಮದಿಯಾಗಿ ತಿನ್ನಬೇಕು, ಆಮೇಲೆ ನೆಮ್ಮದಿಯಾಗಿ ಅದನ್ನು ಜನಕ್ಕೆ ನಾವು ರೀಚ್ ಆಗಬೇಕು ಅಂತೇಳಿ ನನ್ನ ಗುರಿ ಇತ್ತು. ಅದನ್ನು ಭಗವಂತ ನೆರವೇರಿಸ್ತಾನೆ ಅಂತ ನಾನು ಆಶೀರ್ವಾದ ಇದೆ. ಸಿದ್ಧಗಂಗಾ ಶ್ರೀಗಳು ನಾನು ಹೋಗಿ ಕೇಳ್ಕೊಂಡಾಗ ನಮ್ಮ ತಾಯರಿಂದ ಉದ್ಘಾಟನೆಗೆ ತುಂಬ ಒಳ್ಳೆಯದು, ನಾನು ಬಂದೇ ಬರ್ತೀನಿ ಅಂತ ಹೇಳಿ ಬೆಳಗ್ಗೆ ಸಿದ್ಧಗಂಗಾ ಶ್ರೀಗಳು ಆಶೀರ್ವಾದ ಮಾಡೋದು, ಹಾಗೆ ಬಸವಂತೇವರು ಮಠದ ಸ್ವಾಮೀಜಿಗಳು ಎಲ್ಲ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಹಾಗೆ ಎಲ್ಲ ಯಡಿಯೂರಪ್ಪನವ್ರ ಮನೆಗೆ ಹೋದಾಗ ಅವರು ಅಲ್ಲೇ ಆಶೀರ್ವಾದ ಮಾಡಿ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ಸಹ ನನ್ನ ರಾಜಕೀಯದ ಗುರುಗಳು, ಅವರು ಆಶೀರ್ವಾದದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಶ್ರೀನಿಧಿ ಕನ್ವೆನ್ಷನ್ ಹಾಲು, ಒಂದು ಶ್ರೀನಿಧಿ ಹೋಟೆಲ್ಲು, ಗೆಸ್ಟ್ ಹೌಸಸ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೂ ಬರೋವ್ರಿಗೆಲ್ಲ ಒಂದು ಸೌಲಭ್ಯ ಇಲ್ಲಿ ಸಿಗುತ್ತೆ. ಇದು ನೆಲಮಂಗಲ ಹೈ ರೋಡಲ್ಲಿ ಇದೆ, ದೊಡ್ಡಬಳ್ಳಾಪುರ ರೋಡ್ ಜಾಯಿನ್ ಆಗೋ ಕಡೆ. ಅದರಿಂದ ಈ ಥರ ಒಂದು ವ್ಯವಸ್ಥೆಗಳು ಮಾಡಿರೋದು ಒಂದು ಅದ್ಭುತವಾಗಿ ಇರೋದು ನಮಗೂ ಭಾಳ ಖುಷಿಯಾಯಿತು. ನಮ್ಮನ್ನು ಇವತ್ತು ಕರೆಸಿ ಇದು ಇನಾಗ್ರೇಷನ್ ಮಾಡೋದಕ್ಕೂ ಮಲ್ಲಣ್ಣ ಅವರು ಪರಿವಾರ ಪೂರ್ತಿ ಕರೆಸಿ ನಮಗೂ ಸನ್ಮಾನ ಮಾಡಿದ್ದಾರೆ. ನಮ್ಗೆ ಭಾಳ ಖುಷಿಯಾಯಿತು. ಅವ್ರ ಕುಟುಂಬಸ್ಥರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು
ಇಲ್ಲಿ ಬರೋರು ಎಲ್ಲ ಮದುವೆಗಳಿಗೂ ಯಾರ್ಯಾರು ಬುಕ್ ಮಾಡ್ತಾರೋ ಆ ಮದುವೆ ಅವ್ರಗಳಿಗೂ ಎಲ್ಲರಿಗೂ ಒಳ್ಳೆಯ ಒಂದು ಲೈಫ್ ಸಿಗಲಿ, ದೇವರ ಅನುಗ್ರಹ ಸಿಗಲಿ, ಅವ್ರ ಜೀವನ ಉದ್ಧಾರ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ.